ಇದಂತ ಕೊಳಗ ಎತ್ತಿ ಆಚ್ಕಿಟ್ಟು ಬೆಳಗನ ಅನ್ನಕಲ್ವ ಅದು ಮಸಿ ಕೂತೋ 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 ಕರ್ರಗಾಗೋಗೈತೆ. ಅಯ್ಯೋ ಬಿಡತ್ತಾಗ ಹೋಗ್ಲಿ, ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದೈತಲ್ಲ ಸದ್ಯಕ್ಕೆ. ಬಂದರ್ ಹೋದರೆ ಕಾಲಿಗೆ ನೀರು ಹಾಕಕ್ಕಾಯ್ತದೆ, ಇನ್ನೇನು ಮಾಡೋಕ್ಕಾಯ್ತದೆ. ಅದು ಈ ದಾನ ಇದ್ದಂಗೆ ಐತದೆ, ಎತ್ತಕ್ಕೆ ಹೋಗಲ್ಲ ಇಳ್ಸಕ್ಕೆ ಹೋಗಲ್ಲ. ಇವರು ಒಂದು ವಂಶ ಪಾರಂಪರ್ಯವಾಗಿ ಬಂದಿದ್ದು ಅಂತ ಮಾಡಿಕೊಂಡವ್ರು ಅತ್ಲ ಬಿದ್ದಿರ್ಲಿ. ಅವ್ವ ಅವ್ವ ತಡಿ ಒಂದು ಗಳಿಗಿರು. ಏನಪ್ಪ ನೀನು ಈಗ ಬರ್ತಾ ಇದೆಯಲ್ಲ, ಎಲ್ಲಿ ನಿಮ್ಮ ಮನೆಯ ಮಾದೇಶ ಇನ್ನು ಬಂದಿಲ್ಲ ಅವನು? ಇಬ್ರು ಒಟ್ಟಿಗೆ ಹೋದ್ರಿ ಹೋಗುವಾಗ? ಅವನು ಅಲ್ಲಿ ಹಿಂದೆ ಬರ್ತಾವನೆ, ನಾನೇ ಒಂಚೂರು ಇಬ್ಬರನ್ನ ಬಂದೆ. ನಿಂತ ಏನೋ ಕೇಳಬೇಕಾಗಿತ್ತು ಕಣವ, ಇಸ್ಕೊಂಡು ಹೋಗತ್ತ ತಗೊಬಂದ್ಬಿಡೋಣ ಕೇಳಿ ಅಂತ ಬಂದೆ. ಕೇಳಿಸ್ಕೊಳಕ್ ಬಂದೆ? ಏನ್ಲ ಮಗ, ಏನು ಬೇಕು? ಏನಿಲ್ಲ, ಪೆನ್ನು ಪುಸ್ತಕನ ತಗೋಬೇಕಾಗಿತ್ತು, ಅದಕ್ಕೆ ನಿಂತ ದುಡ್ಡು ಇಸ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ಅವನು ಅಲ್ಲಿ ನಿಂತಿರ್ತೀನಿ, ಹೋಗ್ಲಾ ನೀನು ಇಸ್ಕೊಂಬರೋಗು ಅಂತ ಅಂದ. ಅದಕ್ಕೆ ಬಂದೆ. ಅವನಿಗೂ ಬೇಕಂತೆ ನನಗೂ ಬೇಕು. ಅದ್ಯಾಕವ ಮಕ್ಕ ಹಂಗೆ ಮಾಡ್ಕೊಂಡು ನಿಂತ್ಕೊಂಡೆ? ಕೊಡು ಜಲ್ದಿಯಾ, ಹೋಗಿ ತಗೊಬರ್ಬೇಕು ನಾನು. ಇಲ್ಲ ಕಣಪ್ಪ, ಹುಡಿಕತೀನಿ ಅಂದ್ರು ನಂತ ಒಂದು ಬಿಡ್ಗಾಸ್ ಇಲ್ಲ ಕಣು. ಏನು ಮಾಡೋಣ ಹೇಳು, ಹಾಳಾದ ಬಡಿಸ್ತಾನ. ಅದಕ್ಕೆ ನನಗೆ ನೀವು ಓದೋದೇ ಇಷ್ಟ ಇರಲಿಲ್ಲಪ್ಪ. ನಿಮ್ಮ ಅಕ್ಕಯ್ಯ ನಮ್ಮಂಗೆ ಆಗೋದು ಬೇಡ, ನಮಗೆ ಇಷ್ಟ ಇದ್ರು ಸ್ಕೂಲಿಗೆ ಕಳಿಸ್ತಾನೆ ಓದ್ರಿ ಹೆಣ್ಮಕ್ಳು ಅಂತ. ಆ ಹುಡುಗರ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ, ನಮ್ಮ ಬಡಿಸ್ತಾನ ಅವು ನೀಸದ್ ಬೇಡ ಅಂತ ಹೇಳಿ ಕಳಿಸ್ತಾವಳಪ್ಪ. ಏನು ಮಾಡೋಣ, ಚಿಕ್ಕ ಪುಟ್ಟ ತಗೊಳಕ್ಕೂ ನಮ್ತ 1 ರೂಪಾಯೂ ಇಲ್ಲ. ಎಲ್ಲ ಐತೆ ಇದ್ರೂ ತಿನ್ನ ಕುಣ್ಣಕ್ಕೆ ಇಲ್ಲ. ಸುಮ್ಮನೆ ಐತೆ ಆಸ್ತಿ ಅಣು ಅಂತ ಇಟ್ಕೋಬೇಕು ಹೊರ್ತು ತಿನ್ನ ಕುಣ್ಣಕ್ಕೆ ಹಾಳಾದಿ ಬಡಿಸ್ತಾನ. ಏನು ಮಾಡೋಣ ಹೇಳು ದೇವ್ರೆ. ನಾವು ಮಹೇಶ ಏಟೊತ್ತಿಂದ ಕಾಯ್ತಾ ಇದ್ದೀನಿ, ಪೆನ್ನು ಪುಸ್ತಕ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸಿ ಇಲ್ಲಿ ಬಂದು ನಿಂತ್ಕೊಂಡು ಏನು ಮಾಡ್ತಿದೀಯಾ? ಪಟ್ನಿಸ್ಕೊಬರ್ಬೇಕು ತಾನೇಯ? ತಗೊಳಕಲ್ಲ, ಅವು ದುಡ್ಡು ಕೊಡ್ಬೇಕಲ್ವಾ? ಅವು ಅಂತ 1 ರೂಪಾಯೂ ಇಲ್ವಂತೆ. ಈಗ ಏನು ಮಾಡೋಣ ಅನ್ನೋದು ನನಗಾಗೈತೆ. ಪೆನ್ನಲ್ಲಿ ಒಂದು ಚೂರು ಇಂಕಿಲ್ಲ. ನೆನ್ನೆ ನನ್ನ ಸ್ನೇಹಿತನ ಅಂತ ಇಸ್ಕೊಂಡು ಬರ್ತಿದ್ದೆ, ಅವ್ನು ಕೊಟ್ಟಿದ್ದ. ದಿನ ಅವನ ತಲೆ ಕೇಳಿದ್ರೆ ಎಲ್ಲಿ ಕೊಡ್ತಾನೆ? ಯಾಕವ್ವ ಮಕ ಸಣ್ಣದ್ ಮಾಡ್ಕೊಂಡಿದ್ಯಾ? ಯಾಕೋ ಮದೇಶ ಏನಾಯ್ತು? ಎಲ್ಲ ಹಿಂಗ್ ನಿಂತಿದ್ದೀರಾ? ಏನಿಲ್ಲ, ಪೆನ್ನುವೇ ಪುಸ್ತಕನೂ ತಗೋಬೇಕಾಗಿತ್ತು. ಅದಕ್ಕೆ ಅವನ್ ದುಡ್ಡು ಕೇಳೋಣ ಅಂತ ಬಂದು ಅವ್ವನಂತ 1 ರೂಪಾಯೂ ಇಲ್ಲ, ಬಿಡ್ಗಾಸು ಇಲ್ಲ ಅಂತ ಹೇಳ್ತಾವಳೆ. ಅದಕ್ಕೆ ಸುಮ್ಮನೆ ನಿಂತಿದ್ವಪ್ಪ, ಏನು ಮಾಡೋಣ ಅಂತ. ನಾನು ಹೇಳ್ದೆ ನಿಂಗೆ ಶಾಂತ, ಬೇಡ ಓದೋದು ಬೇಡ ಓದೋದು ಅಂತ. ಈಗ ಮಜ್ಜು ಕತಂತ್ರದಲ್ಲ ಅವ್ರೆ, ಇನ್ನೇನು ಅವನು ಅದೆಂಥದ್ದು ಮಾಡ್ತಾವನಂತೆ. BA ಏನೋ ನನಗೇನೋ ಗೊತ್ತಿಲ್ಲವ. ಇವನಿನೇನು PUC ಏನೋ ಓದ್ತಾವನೆ. ಏನು ಇವ್ರಿಗೆಲ್ಲ ತಂದು ಕೊಡೋಕೆ ಆಯ್ತದ ಹೇಳು? ಹಾಳಾದ ಬಡಸ್ತನದಲ್ಲಿ ಯಾಕೆ ಬೇಕಾಗಿತ್ತವ ನಮಗೆ ಓದು? ಏಟ್ ಹೇಳಿದ್ರು ಕೇಳ್ತಾ ಹೋದೆ ನೀನು. ಸುಮ್ಕಿರವ ನೀನು, ಓದ್ಲಿ. ನಮ್ಮನ್ನು ಹಿಂಗೆ ಮಾಡಿದೆ. ನಾನು ಓದ್ತೀನಿ ಅಂದ್ರೆ ನನ್ನ ಕಳಿಸ್ತಾ ಹೋದೆ. ನಾನು ಬಿಡು ಪುಟ್ಟಿ ಎಂಥ ಚೆನ್ನಾಗಿ ಓದ್ತಿದ್ಲವ. ಮೇಷ್ಟ್ರು ಮನೆ ಬಾಗಿಲಿಗೆ ಬಂದು ಸ್ಕೂಲ್ಗೆ ಫಸ್ಟ್ ಬಂದವಳು ಕಳಿಸಿ ಅಂತ ಎಷ್ಟು ಕೇಳಿದ್ರು ಕಳಿಸ್ತಾನೆ ಹೋದೆ. ಏಟ್ ಕಿತ ಹೇಳಿದ್ರು ಅಷ್ಟೇ ನಿನಗೆ. ಇವರಾರ ಓದ್ಲಿ ಬಿಡು, ಒಂದು ಒಳ್ಳೆ ಕೆಲಸ ತಗೊಳ್ಳಿ. ನಮಗಂತೂ ಆಗಲಿಲ್ಲ. ನೋಡೋಣ, ಇವ್ರು ಬಾವು ಬರ್ತಾರಲ್ಲ ಸಂಧಿಕೆ, ಅವಾಗ ಹೇಳ್ತೀನಿ. ನಾಳೆ ಕೊಡಿಸೋದೆ ಬಿಡ್ಲಾ? ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ಕೊಡಿಸ್ತದೆ. ನಿಮ್ಮ ಬಾವಂಗೆ ಹೇಳ್ತೀನಿ. ಪಾಪ ಅವ್ರೊಬ್ರಿರೋ ಹೊತ್ತಿಗೆ ನಮ್ಮ ಬಾಳು ಬಚ್ಚವಾಗೈತೆ. ಇಲ್ಲ ಅಂದಿರ ಏನು ಮಾಡ್ಬೇಕಾಯ್ತು? ಪಾಪ ದಿನ ದುಡ್ಕ ಬಂದಮೇಲೆ ರಾತ್ರಿ ಹೊತ್ತು ಮಕ್ಳು ಬಿಟ್ಟು ಊಟ ಮಾಡೋಕ್ಕಲ್ವಲ್ಲ. ಊಟ ಮಾಡ್ಬೇಕಾದ್ರೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಅವು ಹೊಟ್ಟೆ ತುಂಬ ತಿಂದು ಸಾಕು ಬಾವ ನನಗೆ ಅಂತ ಎದ್ದೋದ್ಮೇಲೆ ತಾನು ತಿಂದು ಮನೆ ಕತ್ತದೆ. ಏಟ್ ಚಲಂದಲ್ಲಿ ಪುಣ್ಯ ಮಾಡಿದ್ವಕನವ ಈ ಅಳಿಯಂ ಪಡಿಯಕ್ಕೆ ಮಾತ್ರವ. ಸರಿ ಆಯ್ತು ಬಿಡವ, ನಾನು ಹೇಳ್ತೀನಿ ತಂದ್ಕೊಡ್ತಾರೆ ಬಿಡು. ಅದಕ್ಕೆ ಯಾಕೆ ಹಿಂಗೆ ಮಕ್ಕ ಮಾಡ್ಕೊತೀಯ? ಇನ್ನೇನು ಮಾಡೋಕ್ಕಾಯ್ತದೆ? ಬಡಿಸ್ತಾನೋ ಪಡಿಸ್ತಾನೋ ಇದ್ದಿದ್ರಲ್ಲಿ ಮಾಡ್ಕೊಂಡು ಉಣ್ಬೇಕು, ಮಾಡ್ಕೊಂಡು ಇರ್ಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಮದೇಶ ನಿಂದು ಏನಿಲ್ಲ, ಓದ್ಕೊಂಡು ಯಾವ್ದಾರ ಕೆಲಸ ಹುಡ್ಕಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಏನು? ಈ ಹಾಳಾದ ಜಮೀನು ನಚ್ಕೋಬೇಡ, ಕೆಲಸ ನೋಡ್ಕೋ. ಕನಕ, ನಾನು ಹುಡುಕ್ತಾ ಇದ್ದೀನಿ. ಇದೊಂದು BA ಮುಗಿದ್ಬಿಡ್ಲಿ ಅಂತ. ಇದೊಂದು ವರ್ಷ ಮುಗಿದ್ರೆ ಒಂದು ಒಳ್ಳೆ ಕೆಲಸ ಹುಡುಕೊಂಡು ಮಾಡ್ಕೊಂಡು ಹೋಯ್ತೀನಿ. ನೋಡಿವಂತೆ ಒಂದು ಒಳ್ಳೆ ಕೆಲಸ ತಗೋತೀನಿ ನಾನು. ಈ ಹಾಳಾದ ಬಡಿಸ್ತಾನೆ ಇಲ್ಲಿಗೆ ಮುಗಿಬೇಕು. ನಮ್ಮ ಅವ್ವನ್ನ ಭಾರಿ ಚೆನ್ನಾಗಿ ನೋಡ್ಕೊತೀನಿ ನಾನು. ನಮ್ಮ ಅವ್ವನು ನಮ್ಮ ಅಪ್ಪನೂ ನೋಡಿವಂತೆ ನೀನು ರಾಜಾರಾಣಿ ನೋಡ್ಕೊಂಡಂಗೆ ನೋಡ್ಕೊತೀನಿ ಅಂದಲ್ಲ. ಆಟೆ ಸಾಕು ಬಿಡಪ್ಪ, ಹೆಂಗಾರ ಆಗಲಿ. ನನ್ನ ಮಕ್ಕಳೆಲ್ಲರೂ ಸಂದಾಕಿದ್ರೆ ಸಾಕು, ನನಗಿನ್ನೇನು ಬೇಡ. ಸವಿತ್ರಕ್ಕ ನೋಡಲ್ಲಿ ನೀನು ಇಲ್ಲ ಇದೆಯಾ? ಆ ಭಾಗ್ಯನೂ ಅಲ್ಲ ಅವಳೆ. ಈ ಸುಶೀಲ್ ಮಾತ್ರ ಏನು ಹೊಂಟವಳಲ್ಲ, ಎಲ್ಲರನ್ನೂ ಬಿಟ್ಟು ಮುಂದಕ್ಕೆ. ಏನು ಮಣ್ಣು ಸರಿಯಾಗಿ ಕೊಟ್ಕ ಹೋಯ್ತಾವಳೋ ಇಲ್ವೋ ಅಂತ ಸುಮ್ಮನೆ ಹಂಗೆ ದುಃಖ ಹೋಯ್ತಾವಳ. ರುಕ್ಕಿ ಸುಮ್ಮನೆ ನಿಮ್ಮ ಲೈನಲ್ಲಿ ನೀನು ಮಾಡ್ಕಬಾ. ನೋಡಿ ನಾನು ಮಣ್ಣು ಚೆನ್ನಾಗೇ ಕೊಟ್ಟಿದ್ದೀನಿ. ಏನು ಪಟಂಗೆ ಕೊಟ್ಕ ಬಂದ್ರೆ ಆಯ್ತವ. ನೀನು ಮಾತಾಡ್ಕೊಂಡು ಗಂಟಾಂಗಟ್ಲೆ ಕೊಟ್ಕಬಾ. ಆಮೇಲೆ ಕಂಡರ್ದು ನೋಡಿ ಅವ್ರು ಮುಂದೋಗವ್ರು ಇವ್ರು ಮುಂದೋಗವ್ರೆ. ನೀನು ಹೇಳೋದು ಕೇಳ್ಕೊಂಡ್ರೆ ಚಂದ್ರನ್ ಕೊಡಕ್ಕೂ ಇನ್ನು ಕೊಡಬಾರ್ದವ. ಬಿಡ ಸುಶೀಲ, ಅವಳು ಗೊತ್ತಲ್ಲ ನಿನಗೆ. ಅವಳು ಇನ್ನೇನು ಕೆಲಸ ಹೇಳು ಹಂಗೆ ಮಾತಾಡೋದು. ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕತ್ತಿ? ಸುಮ್ಕಿರೋ. ಇಲ್ಲ ಕಣ ಕ್ಯಾಕ, ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ಚಂದ್ರನ್ ಕೇಳ್ಕೊಂಡ್ರೆ ಏನಂತದೆ ಅಂತ ಅಂದೆ ಅಷ್ಟೇ. ಅವಳೇನು ಹೊಸ್ತಾಗಿ ನೋಡ್ತಿದ್ದೀನಿ ನಾನು ಸಿಟ್ಟು ಮಾಡ್ಕೊಳಕ್ಕೆ? ಹಾಕು ಅದೇಯಪ್ಪ, ನಂದು ಸುಶೀಲದು ಇದ್ದಿದ್ದೆ ಯಾಕ ನಾಕೆ ಸಾವಿತ್ರಕ್ಕ. ನೀನೇನು ತಲೆ ಕೆಡ್ಸ್ಕೊಬೇಡಕ್ಕಂತ ಹಾಕು. ಅವಳದು ನಂದು ಇದ್ದಿದ್ದೆಯ. ನಿಮ್ಮ 60 ನೀವಿಬ್ರು ಆಡೋದು ನೋಡಿ ದಿಟ್ಟವಾಗ್ಲೂ ಜಗಳಾಡ್ತಾ ಇದ್ದೀರಾ ಅನ್ಕಂತೆ. ಸುಮ್ಮಕ್ಕೆ ಕೆಲಸ ಮಾಡಿ ಬೇರ್ಬಿರ್ನೆ ಭಾಗ್ಯ. ನಾವ್ ಇಷ್ಟೆಲ್ಲ ಮಾತಾಡ್ತಾ ಇದೀವಿ, ನೀನೇನೆ ಗರಬಡ್ದೊಳಗೆ ನಿಂತಿದೀಯಲ್ಲ, ಯಾಕೆ ಏನಾಯ್ತು?
ಏ ಏನಿಲ್ಲ ಆತ ಕಡೆಗೆ ನೋಡಲ್ಲಿ ಯಾಕೋ ಬಸಣ್ಣಮ್ಮ ಬತ್ತಾವಳೆ ಈ ಕಡೆಗೆ ಏನಿಲ್ಲಪ್ಪ ಅವಳೇನ ಆಳ್ಗೂ ಬರಕಿಲ್ಲ ಕೂಲಿಗೂ ಬರಕಿಲ್ಲಪ್ಪ ಯಾಕೆ ಬತ್ತಾವಳ ಕಣೆ ಈ ಕಡೆಗೆ ಓಹೋ ಇದೇನ ಬಸಣ್ಣಕ್ಕ ನೀನ್ ಹೊಲ್ತಕ್ ಬರ್ತಾ ಇದೀಯಾ ತಿರ್ಕೊಳಕಲ್ಲ ಹೊಲ್ತಕ್ಕೆ ಏನೋ ಅಪರೂಪಕ್ಕೆ ದನಗಿನ ಅಟ್ಕ ಬಂದ್ರೆ ಬಂದಂಗ ಪಾಪ ನಿನ್ ಸಸನೆ ಓಡಾಡ್ತಾಳೆ ಎಲ್ಲ ತಕ್ಕವೆ ನೀನ್ ಬರೀ ಊರ್ ತಿರ್ಕೊಂಡಿರ್ತಿ ಇವತ್ತೇನವ ಹೊಲ್ತಕ್ ಬಂದಿದೀಯಲ್ಲ ಇನ್ನೇನ್ ಕೆಲ್ಸ ಇಲ್ಲ ನೋಡು ನನಗೆ ಬರೀ ಊರ್ ತಿರ್ಗದ ಕೆಲಸ ಅಲ್ವಾ ಹಂಗಲ್ಲ ಅಪರೂಪಕ್ಕೆ ಇತ್ತ ಕಡೆ ಕಂಡಲ್ಲ ಅದಕ್ಕೆ ಹಂಗಂದೆ ನಾಕು ಆಯ್ತೆ ಮಣ್ಣೆಲ್ಲ ಕೊಟ್ಟು ಇನ್ನು ಏಸಾಯ್ತಿಲ್ಲ ಇನ್ನು ಎಲ್ಲ ಆಯ್ತದೆ ಅಕ್ಕ ಈಗ ಇನ್ನು ಶುರು ಮಾಡಿ ಒಂದು 2 ಲೈನ್ ಮುಗಿಸ್ಕೊ ಬಂದಿದೀವಿ ಇನ್ನು ಅಲ್ಲಿವರೆಗೆ ಐತೆ ಏನ್ ಹೊಸಿ ಐತೆ ತಗಾತಾಗಿ ನೋಡೋಣ ಇವತ್ತು ಏಸತ್ತಂಕ ಆಯ್ತದೆ ಅಷ್ಟಂಕ ಮಾಡ್ತೀವಿ ಮಿಕ್ಕಿದ್ ನಾಳೆಗೆ ಮಾಡ್ತೀವಿ ಇನ್ನೇ ಮಾಡಕ್ಕಾಯ್ತದೆ ದಿನಗೂಲಿಯ ಲೆಕ್ಕ ಅಲ್ವಾ ಇವತ್ತು ಎಷ್ಟಾಯ್ತದೆ ಅಷ್ಟು ಮಾಡ್ತೀವಿ ನಾಳೆಗೆ ಮಾಡ್ತೀವಿ ಉಳ್ದುದ್ದ ಏನು ಬಸನಕ್ಕರ್ ಬರ್ತಾ ಇದ್ರು ನೀವು ಏನಾದ್ರು ಮಣ್ಣು ಹೊತ್ಕೊಡಕ್ ಬರ್ತಾ ಇದ್ದೀರಾ ಇಷ್ಟೊಂದು ವಿಚಾರಿಸ್ತಾ ಇದ್ದೀರಲ್ಲ ಹ್ಞೂ ಮಾಡ್ಕೊಡೋಣ ಅಂತ ಬಾ ತೆಗ್ದೀನಿ ಇತ್ತ ಕೂತ್ಕೋ ನಾನೇ ಮಾಡ್ಬಿಡ್ತೀನಿ ನಿಂದ ನಾನೇನೋ ಮಾತಾಡಕ್ ಬಂದಿದ್ದೀನಿ ವಿಷಯವ ಇವರೇ ಬೇರೆ ಇಲ್ದೇ ಇರೋವೆಲ್ಲ ಎತ್ಕೊಂಡು ಕೂತ್ಕೋತಾರೆ ನೀನ್ ಬಿಡವ ನೀನ್ ಎಲ್ಲಿಂದನಾರ ವಿಷಯ ಹುಡುಕ್ ತೆಗ್ದಿರ್ತೀಯ ಅದು ಯಾರ ಮನೆ ವಿಷಯ ಬಂದು ಕಿವಿಗೆ ಬಿಡ್ದೈತೋ ಏನೋ ಇನ್ನದು ಉಳುಗ್ದಂಗೆ ಉಳುಗಾಲ ಬಿಡು ಆ ಮನೆಗಿನ್ನ ಏ ಸುಮ್ಮ ಕೂತ್ಕಣ್ಣೆ ಇವಳು ತೋಪಕ್ಕನ ಮಗಳು ನಿಂಗಿ ಯಾಕೋ ಇವತ್ತು ವ್ಯಾ ವ್ಯಾ ಅಂತ ಕೂತಿದ್ಲವ ಅಲ್ಲಿ ಅವ್ಳ ಸ್ನೇಹಿತವಳಲ್ಲವ ಅವಳು ಅವಳ ಜೋತಪಾತೋ ಅವಳ ಮನೆಯಲ್ಲಿ ಕೂತ್ಕೊಂಡು ವ್ಯಾ ವ್ಯಾ ಅಂತ ಬಿಳಿಸ್ತಾ ಕೂತಿದ್ಲು ಅವಳಿಗೆ ಏನ್ ಚಿಂತೆ ಮನೇಲಿ ಅದೊಂದು ಹುಡುಗಿ ಪಾಪ ಮಾಡ್ತದೆ ಇವಳು ತಿಂದು ಊರ್ ತಿರ್ಕೊಂಡು ತಿಂದು ಹೆಚ್ಚಾಗಿರ್ತದಲ್ಲ ಅದಕ್ಕೆ ವ್ಯಾ ವ್ಯಾ ಅಂತ ಓಡಾಡ್ತಿರ್ತಾಳ ಬಾ ಇನ್ನೇನಿರ್ತದ ಅವಳ್ದು ರೋಗ ಏ ಇಲ್ಲ ನನಗೆ ಏನೋ ಅನುಮಾನವಪ್ಪ ಏನು ನಾನು ಒಂದು 2 ಕಿತ ನೋಡಿದ್ದೀನಿ ಯಾವುದೋ ಹುಡುಗಂತ ಮಾತಾಡ್ತಾ ನಿಂತಿರೋದ ಅದಕ್ಕೆ ನನಗೆ ಅನುಮಾನ ಹುಡುಗಂತವ ಏ ನೀನೇನಕ್ಕ ನೀನು ಕಂಡರ್ ಮನೆ ಹೆಣ್ಮಕ್ಳ ಮೇಲೆ ಇಲ್ಲ ಸಲದಲ್ಲೂ ಮಾತಾಡ್ಕೊಂಡು ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಸುಮ್ಕಿರು ಗೊತ್ತಿಲ್ದಾನೆ ಏನು ಮಾತಾಡಬಾರ್ದು ಸಾವಿತ್ರಕ್ಕ ಏ ಇಲ್ಲ ಕಣಕ್ಕ ನಾನು ಒಂದು 2 ಕಿತ ನೋಡಿದ್ದೀನಿ ಅಲ್ಲಿ ಜ್ವಾಳದೊಲ ಐತಲ್ಲ ಜ್ವಾಳದೊಲ ಅಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ ನಾನು ನೋಡಿದ್ದೀನಿ ನಾನು ಒಂದು ಕಿತ ನೋಡಿದ್ದೀನಿ ಹೊಲ್ತ ಕೂಟ ತರಬೇಕಾದ್ರೆ ಅಲ್ಲಿ ಜ್ವಾಳದೊಲ್ತವ ನಾನು ನೋಡಿದ್ದೀನಿ ಅವಳ ಸ್ನೇಹಿತೆ ಅಂತ ತಿರ್ತಾಳಲ್ವ ಅವಳನ್ನ ಸೈಡಿಗೆ ನಿಲ್ಲಿಸ್ಬಿಟ್ಟು ಇವಳು ಅವ್ಳಿಗಂತ ಮಾತಾಡ್ತಾ ನಿಂತಿದ್ದ ನಾನೇ ನೋಡಿದ್ದೀನಿ ಹೌದೇ ಏನಪ್ಪ ನನಗೂ ಗೊತ್ತಿಲ್ಲ ಕಣೆ ಯಾಕೆ ನಾನು ಈಗಲೇ ಕೇಳ್ತಾ ಇರೋದು ಅಯ್ಯೋ ಯಾಕೆ ಬೇಕು ಸುಮ್ಮನಿರು ತೋಪಕ್ಕನ ಕಿವಿಗೆ ಬಿದ್ದರೆ ನಮ್ಮ ಇಷ್ಟನ್ನು ಅಷ್ಟೇ ಹೊರದು ಊರ್ ಬಾಗ್ಲಿ ಕಟ್ಬಿಡ್ತಾಳೆ ಮೇಲೆ ಓ ಹಂಗಾರ ಅದೇ ಯಾಕಂತ ಬಿಡು ನಾನು ಒಬ್ಳೆ ನೋಡಿದ್ದೀನಲ್ಲ ಏನಪ್ಪ ನೀ ಇದ್ದಿಟ್ಟುವೋ ಇಲ್ವೋ ಸುಮ್ಮನೆ ಯಾಕೆ ಒಬ್ಳೆ ಹುಳ ಬಿಟ್ಕೊಳ್ಳೋದು ಅಂದ್ಕೊಂಡಿದ್ದೆ ನೀವು ಎಲ್ಲ ನೋಡಿದ್ದೀರ ಅಂದಮೇಲೆ ಇನ್ನೇನು ಅದೇ ಇರ್ತದೆ ಅಯ್ಯೋ ಈ ತೋಪಕ್ಕೆ ಬೇರೆಯ ಇವತ್ತಾನೇ ಬೆಳಗ್ಗೆ ಬೀದಿಲಿ ನಿಂತ್ಕೊಂಡು ಸರಿಯಾಗಿ ಗ್ರಾಚಾರ ಬಿಡಿಸ್ತಿದ್ಲು ಅವ್ರ ಬಾವಂಗೆ ನಾನು ಕೇಳಿದೆ ನಾನು ಓಸಿ ಉಗಿದು ಕಳಿಸಿದ್ಲು ಅಯ್ಯೋ ಮಗಳನ್ನ ಕೇಳ್ದ ಅಳಿಯಂಗೆ ಅಂತ ಅಂದ್ಬಿಟ್ಟು ಅವ್ರ ಬಾವ ಬರ್ತಾ ಇರೋದು ನೋಡಿ ಬುಡ್ಸಿದ್ಲು ಗ್ರಾಚಾರವ ಅನ್ಬೇಡ ನನ್ನ ಮಗ ಮುಂದಕ್ಕೆ ಹೆಜ್ಜೆನೇ ಇಡ್ಲಿಲ್ಲ ಹಂಗೆ ಓಡೋಗ್ಬಿಟ್ಟ ಏ ತೋಪಕ್ಕ ಭಾರಿ ಒಳ್ಳೇದು ಏ ಅವೆರಡು ಹೆಣ್ಮಕ್ಳು ನೋಡು ಎಷ್ಟು ಚೆನ್ನಾಗಿ ಎಷ್ಟು ಶಿಸ್ತಾಗಿ ಬೆಳೆಸೈತಿ ಬಾಯಿ ತೆಗಿಯಂಗಿಲ್ಲ ಅದ್ರ ಬಗ್ಗೆ ಅಷ್ಟು ಒಳ್ಳೆ ಹುಡುಗರು ಎಲ್ಲಿ ಸಿಕ್ಕಿದ್ರು ಅಕ್ಕ ಅಂದಿದ್ದು ಬಾಯಿ ತೆಗಿಯಕ್ಕಲ್ಲ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಈ ಲೌಡಿ ಅವಳೆ ಬಾ ಇವಳು ಊರು ತಿರ್ಕೊಂಡು ಯಾವುದೊಂದು ಹುಡುಗಿ ಜೊತೆ ಊರು ತಿರ್ಕೊಂಡು ಯಾವ ಜನ ಒಂದಕ್ಕಲ್ಲ ಜಾತ್ರೆ ಒಂದಕ್ಕಲ್ಲ ಇವಳು ಬೇವರ್ಸಿಲ್ಲ ನೋಡಿ ಈಗ ಗೊತ್ತಾಯ್ತದೆಪ್ಪ ಇಷ್ಟಿನ ಊರು ತಿರ್ಕೊಂಡಿದ್ಲಲ್ಲ ಹಂಗಲ್ಲ ಇನ್ನು ಅಡಗಿಸ್ತಾರಕ್ಕಂತ ಬಾ ಗೊತ್ತಾದ್ರೆ ಅಯ್ಯೋ ಈ ವಿಷಯ ಹೋಗಿ ಬಸಣ್ಣಮ್ಮನ ಬಾಯಿಗೆ ಬೀಳ್ಬೇಕಾಗಿತ್ತಾ ಇವಳು ಇನ್ನೂ ಎಷ್ಟನ್ನು ಕೇಳ್ಕೊ ಬಂದವಳು ಉದ್ದಕ್ಕೆ ಇನ್ನು ಮುಂದಕ್ಕೆ ಎಷ್ಟನ್ನು ಕೇಳ್ಕೊಂಡು ಹೋಯ್ತಾಳು ಆ ಇರೋದ್ನು ಇಲ್ಲದ್ನು ಸೇರ್ಸಿ ಹೇಳ್ಕೊಂಡು ಹೋಯ್ತಾಳೆ ಇನ್ನು ಆ ಹುಡುಗಿ ಜೀವನ ಉದ್ದಾರದಂಗೆ ಬಿಡು ಅಯ್ಯೋ ಆ ಹುಡುಗಿ ಜೀವನ ಅರ್ದು 100 ಬಟ್ಟೆ ಮಾಡಿಬಿಡ್ತಾಳೆ ಇವಳು ಬಾಯಲ್ಲ ಇವಳು ಹೂ ಸಾಳಾಗ ಇವಳು ಕಿವಿಗೆ ಬೀಳ್ಬೇಕಾಗಿತ್ತ ಈ ವಿಷಯ ಏ ಬಸಣ್ಣಕ್ಕ ನೀನು ಸುಮ್ಮನಿರು ಅಯ್ಯೋ ತೋಪಕ್ಕೆ ಕೇಳ್ಕೊಬಿಟ್ರೆ ಅಷ್ಟೇ ಆಮೇಲೆ ಇನ್ನೇನಿಲ್ಲ ನಮ್ಮ ಈಡ್ಸನಕ್ಕೂ ಸೇರಿಸಿ ಮ್ಯಾಲಿಂದ ಎಲ್ಲರಿಗೂ ಇಳಿಸ್ಬಿಡ್ತಾಳೆ ನಮಗೆ ಯಾಕೆ ಬೇಕವ ಅಯ್ಯೋ ಸುಮ್ಮನಿರವ ನೀನೇನೇನೋ ಹೇಳ್ಬೇಡ ನಮಗೆ ಏ ಬುಡ್ನೆ ನಾನೇನು ಇಲ್ಲದ ಹೇಳ್ಕೊ ಬರ್ತಾ ಇಲ್ಲ ಇರೋದನ್ನೇ ಹೇಳಿದ್ದು ಏನು ಕಂಡೋರಿ ನಿಂತ್ಕೊಂಡು ಬೀದಿ ಬಕ್ಲಾಗ ಬೈತಾಳಲ್ಲ ಹಂಗಲ್ಲ ತನ್ನ ಮಗಳ ಮಕ ಎತ್ಕ ಓಡಾಡ್ದಂಗೆ ಮಾಡೋಳೆ ಬಾ ಅವಳಿಗೆ ಗೊತ್ತಾಯ್ತದ್ಕಂತೆ ಯಾಕಂತಾಳೆ ಅವ್ವ ಯಾವ ಥರ ಆಗಲಿ ಬಿರುಬುರ್ನೇ ಕೆಲಸ ಮುಗಿಸೋಣ ಬನ್ನಿ ಅಯ್ಯೋ ಇದನ್ನೇ ಮಾತಾಡ್ರೆ ನಿಂತ್ಕೊಂಡ್ರೆ ಹಾಕಲ್ಲ ನಮ್ಗೆ ಯಾಕೆ ಕಂಡೋರ್ ಮನೆ ಸುದ್ದಿ ಕಟ್ಕೊಂಡು ನಮ್ಗೇನಾಗಬೇಕು ಬನ್ನಿ ಕೆಲಸ ಮಾಡಿ ಕಳ್ಳೋಡಿ ಕೇಳ್ಕೊಳ್ಳೋಬರಿ ಕೇಳ್ಕೊಂಡು ಹೆಂಗೆ ಮಾತಾಡ್ತಾಳೆ ನೋಡು ಸರಿ ಬಿಡು ನಮ್ಗೆ ಯಾಕೆ ಕಂಡೋರ್ ಮನೆ ಸುದ್ದಿ ಕಟ್ಕೊಂಡು ನಮ್ಗೇನಾಗಬೇಕು ಹೇಳಿ ದಾಟೆಯ ಬರ್ತೀನಿ ನಾನು ಅಯ್ಯೋ ಯಾಕೆ ಹಿಂಗೆ ವಾಂತಿ ಆಯ್ತೈತಪ್ಪ ವಾಂತಿನೂ ಪೂರ್ತಿ ಆಗೋಲ್ದು ಒಂಥರ ಹೇಸ್ಗೆ ವಾಂತಿ
ನಿಂಗಮ್ಮ ನಿಂಗಮ್ಮ ಯಾಕೆ ಏನ್ತಿದ್ದೆ ಹಿಂಗ್ ವಾಂತಿ ಮಾಡ್ಕೊತ ಕೂತಿದ್ಯಲ್ಲ ಏನಾಯ್ತು? ಅಯ್ಯೋ ಇವಳು ಬೇರೆ ಬಂದಲ್ಲಪ್ಪ, ಈಗ ಇವಳಿಗೆ ಬೇರೆ ಹೇಳ್ಕೊಂಡು ಕೂತ್ಕೋಬೇಕು ನಾನು. ಅಯ್ಯೋ ಏಟ್ಕಿತ ಹೆಂಗಂದ್ರು ಬತ್ತಾಳೆ ಹಿಂದೆ ಮಾತಾಡಿಸ್ಕೊಂಡು. ಅದಕ್ಕ ಮಾತಾಡು, ಯಾಕಂಗೆ ವ್ಯಾಡ ಅಂತ ಇದೆಯಾ? ಏನಿಲ್ಲ ಕಣೆ ಅಕ್ಕ, ಅದು ಅದು ಒಂಚೂರು ಕಾಪಿಯ ಜಾಸ್ತಿ ಕುಡಿದಿದ್ನಲ್ಲ ಅದಕ್ಕೆ ಪಿತ್ತಕ್ಕಂಗಾಗೈತೆ ಆಟಯ್ಯ, ಇನ್ನೇನಿಲ್ಲ. ನೀನು ಹೋಗ್, ಏನಿಲ್ಲ ಕಂತೆ. ಏನಕ್ಕ ಏನಾಯ್ತು? ಇಲ್ಲ ಕೂತ್ಕೊಂಡವಳೆ ನಿಂಗಕ್ಕ ಹಿಂಗೆ? ಏನು ಇಲ್ಲವ, ಅವಾಗಿಂದ ವಾಂತಿ ಮಾಡ್ತಾವಳೆ ಒಂಥರ ವೇ ಅಂತ. ಕೇಳಿದ್ರೆ ಕಾಫಿ ಜಾಸ್ತಿ ಕುಡಿತಾನಲ್ಲ ಅದಕ್ಕೆ ಪಿತ್ತ ಆಗೈತೆ ಅಂತಳವ. ಏನವ ಪಿತ್ತ ಆದ್ರೆ ಹಿಂಗ್ ವಾಂತಿ ಮಾಡ್ತಾರೆ? ಅಯ್ಯಪ್ಪ ನಿನಗೆ ಗೊತ್ತಾಯ್ತಾ ಏನವ? ಅಯ್ಯೋ ನಾನು ಬೇರೆ ಸುಮ್ಮನಿರ್ಲಾರ್ದೇನೆ ಯಾಕವ್ವ ಇದೆಲ್ಲ ಮಾಡ್ಕೊಳಕ್ ಹೋಗಿದ್ದೆ. ಈ ವಿಷಯ ಏನಾರ ನಮ್ಮ ಮಗುಂಗೆ ಗೊತ್ತಾದ್ರೆ ಆಟಯ್ಯ ನನ್ನ ಸೊಂಟ ಮುರಿದು ಮೂಲಿ ಕೂರಿಸ್ಬಿಡ್ತಾಳ ಅಷ್ಟಯ್ಯ. ಮೊದ್ಲೋಗ ಅಂತ ಮಾತಾಡ್ತೀನಿ, ಮದುವೆ ಮಾಡ್ಕ ಅಂತ. ಆ ಲೋಪ ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಅಷ್ಟಯ್ಯ. ಅವ್ರ ಅಪ್ಪ ಅಮ್ಮ ಕರ್ಕೊಬಂದು ಮೊದಲೇ ಮದುವೆ ಮಾಡ್ಕೊಬಿಟ್ರೆ ಈ ತನ್ನವೇ ಇರೋಕ್ಕಿಲ್ಲ. ನನಗೆ ಮೊದಲು ಇವರಿಬ್ಬರನ್ನ ತಪ್ಪಿಸ್ಕೊಬಿಟ್ರೆ ಸಾಕಾಗೈತಿ. ಎಲ್ಲೋದ್ರೂ ಹಿಂದೆ ಬರ್ತಾರೆ, ಏನು ಮಾಡ್ತಾ ಇರಲಿ ಏನು ಏನು ಅನ್ಕ ಓಡಾಡ್ತಾರೆ. ಅಕ್ಕ ಯಾಕೆ ಏನಾಯ್ತು? ಬಿಸಿನೀರು ಗಿಸ್ನೀರು ತಂದ್ಕೊಡ್ಲೆ? ಎಂಥದ್ದು ಬೇಡ, ನೀವಿಬ್ರು ಮೊದಲಿನಿಂದ ಹೋಗಿ ಅಷ್ಟೇ ಸಾಕು. ನೋಡಿ ಅಕ್ಕ ಹೆಂಗ್ ಮಾತಾಡ್ತಾಳೆ. ನಾವು ಏನೇ ಸಮಾಧಾನದಲ್ಲಿ ಕೇಳಕ್ ಹೋದ್ರೂ ಅವಳೆ ನಾಯಿ ಆಡ್ದಂಗೆ ಆಡ್ತಾಳೆ. ಅಕ್ಕ ತಂಗಿ ಏನೋ ಪ್ರೀತಿನೇ ಇಲ್ಲ ಕಡೆ ಅಕ್ಕ ಅವಳಲ್ಲಿ. ಸುಮ್ಕಿರು, ಈಗ ಅವೆಲ್ಲನೂ ಮಾತಾಡ್ಕೊಂಡು ನಿಂತ್ಕೊಳಕ್ ಆಯ್ತದೆ. ತಡಿ ಮೊದ್ಲದು ಏನು ಕೇಳೋಣ ಇವಳು ಗೋಳ. ಏನು 3 ಜನ ಇಲ್ಲಿ ಪಟ ಹೊಡ್ಕೊಂಡು ನಿಂತಿದ್ದೀರಲ್ಲ? ಹಾಂ ಏನು ಮಾಡ್ತಾ ನಿಂತಿದ್ದೀರ? ಮನೆ ತಾಲಿ ಯಾರು ಇಲ್ಲ, ನಡ್ರಿ ಮನೆಗೆ. ಈ ಕೊಟ್ಟಿಗೆ ಮನೆ ತ ನಿಂತವ್ರು 3 ಜನ. ಇವಳು ಯಾಕೆ ಹಿಂಗೆ ಕುತ್ಕೊಂಡವಳೆ? ಏನಾಯ್ತು ನಿಂಗಮ್ಮ? ಇದಳ ಮ್ಯಾಕೆ ಅಲ್ಲೇನು ಸಗಣಿ ಒಳಗೆ ಚಿನ್ನ ಹುಡುಕ್ತಾ ಇದೆಯೇ? ಅದು ಅದು ಏನಿಲ್ಲ ಕಣವ. ಅಕ್ಕ ಇದು ಪಿತ್ತದ ವಾಂತಿ ಅಲ್ಲ ಕಣಿ, ಏನು ಬ್ಯಾರನೆ ವಿಷಯ ಇರಂಗತೆ. ಪಿತ್ತದ ವಾಂತಿ ಆದ್ರೆ ಯಾರು ಹಿಂಗೆ ಹೇಳಕ್ಕಾಗ್ದಂಗೆ ವ್ಯಾವ್ಯ ಅನ್ಕೊಂಡು ಕುತ್ಕೋತಾರೆ. ಏನಪ್ಪ ಏನ್ ಮಾಡ್ಕೊಂಡ್ಲ ಕಾಣೆ ಊರ್ ಸುತ್ಕೊಂಡು. ಸುಮ್ಮನೆ ನಿಂತ್ಕಳೆ ಹೂವ ಇಲ್ಲ ಅವಳೆ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನ ನಾಳಿನ ಎಪಿಸೋಡ್ನಲ್ಲಿ ಹಾಕ್ತೀನಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ. ಅದೇ ಥರ ನಾನು ಹಳ್ಳಿ ಸೊಗಡನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಹಳ್ಳಿ ಸೊಗಡಿನ ಒಂದು ಒಗಟು ಕೇಳಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿನ ಒಗಟು ಏನಪ್ಪ ಅಂತಂದರೆ, ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರನ್ನು ಕಂಡ ಕೂಡಲೇ ಕರಗಿ ಹೋಗುತ್ತೆ, ನಾನು ಯಾರು? ಇದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.